ದ್ರಾವಿಡ್ಗೆ ಇನ್ನೂ ಒಂದೆರಡು ವರ್ಷ ಟೆಸ್ಟ್ ಕ್ರಿಕೆಟ್ ಆಡೋ ಆಸೆ ಇತ್ತು. ಆದರೆ ಬಿಸಿಸಿಐ ಬಲವಂತವಾಗಿ ಅವರನ್ನ ನಿವೃತ್ತಿ ಹೊಂದುವಂತೆ ಮಾಡಿತು. ಹಾಗೆ ನೋಡಿದ್ರೆ ರಾಹುಲ್ನ ಕೆರಿಯರ್ ಆರಂಭದಿಂದ ಕೊನೆವರೆಗೂ ನೋವಿನಿಂದಲೇ ಕೂಡಿತ್ತು. ಅದು 1996 ಜೂನ್ 20. ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಮೈದಾನದಲ್ಲಿ ಇಂಗ್ಲೆಂಡ್ ವಿರುದ್ಧ ರಾಹುಲ್ ದ್ರಾವಿಡ್ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಸುದಿನವದು. ಅಂದು ಕನ್ನಡದ ಕುವರನ ಪಾಲಿಗೆ ಎಂದೂ ಮರೆಯಲಾಗದ ದಿನವದು. ಆದರೆ ಅದ್ಯಾವ ಕೆಟ್ಟಗಳಿಗೆಯೋ ಏನೋ, ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಾಗಿನಿಂದ ನಿವೃತ್ತಿ ಹೊಂದುವವರೆಗೂ ಅವರ ವೃತ್ತಿ ಜೀವನ ಬರೀ ನೋವಿನಿಂದಲೇ ಕೂಡಿತ್ತು. ಇವೆಲ್ಲವನ್ನು ಮೆಟ್ಟಿ ನಿಂತು ದ್ರಾವಿಡ್ ಇವತ್ತು ಈ ಮಟ್ಟಕ್ಕೆ ಬೆಳೆದು ಮರೆಯಾಗಿದ್ದಾರೆ. ಬೆಂಕಿಯಲ್ಲಿ ಅರಳಿದ ಹೂ ನಮ್ಮ ಜಾಮಿ. ಹೌದು, ಇದು ನಂಬಲ ಸಾಧ್ಯವಾದ್ರೂ ಸತ್ಯ. ಏಕದಿನ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ ಕೆಲವೇ ತಿಂಗಳುಗಳಲ್ಲಿ ಅವರನ್ನ ಟೀಮ್ನಿಂದ ಡ್ರಾಪ್ ಮಾಡಲಾಯಿತು. ಆಗ ಆತ್ಮವಿಶ್ವಾಸ ಕಳೆದುಕೊಳ್ಳದ ದ್ರಾವಿಡ್ ನ್ಯೂಜಿಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಅಮೋಘ ಬ್ಯಾಟಿಂಗ್ ಮಾಡಿದರು. ಒಂದೇ ಟೆಸ್ಟ್ನಲ್ಲಿ 2 ಸೆಂಚುರಿ ಬಾರಿಸಿದರು. ಆಗ ವಿಧಿಯಿಲ್ಲದೆ ಆಯ್ಕೆಗಾರರು 1999ರ ವಿಶ್ವಕಪ್ ಟೀಮ್ಗೆ ರಾಹುಲ್ನ ಸೆಲೆಕ್ಟ್ ಮಾಡಬೇಕಾಯಿತು. ಆ ವರ್ಲ್ಡ್ ಕಪ್ನಲ್ಲಿ ಗರಿಷ್ಠ ಅಂದ್ರೆ 461 ರನ್ಗಳ ಸರದಾರ ನಮ್ಮ ಕನ್ನಡದ ಸುಪುತ್ರ ದ್ರಾವಿಡ್. Stiff loosener, and it's got the treatment it deserved. Thrashed away through cover for 4. Overcompensated, full on leg stump and beautifully picked off again. 4 more. ಅಲ್ಲಿಂದ ಗೋಡೆಯನ್ನ ಯಾರೂ ಟಚ್ ಮಾಡಲಾಗಲಿಲ್ಲ. ಜೆಟ್ ವೇಗದಲ್ಲಿ ಟೆಸ್ಟ್ ಹಾಗೂ ಒನ್ ಡೇಯಲ್ಲಿ ರನ್ ಗುಡ್ಡೆ ಹಾಕಿದ್ರು. ಆದರೆ ಸೌರವ್ ಗಂಗೂಲಿ ಹಾಗೂ ಗ್ರೆಗ್ ಚಾಪೆಲ್ ವಿಷಯದಲ್ಲಿ ರಾಹುಲ್ರನ್ನ ಬಲಿ ಕೊಡಲಾಯಿತು. ಗಂಗೂಲಿಯಿಂದ ನಾಯಕತ್ವ ಕಿತ್ತು ದ್ರಾವಿಡ್ಗೆ ನೀಡಲಾಯಿತು. ಆಗ ಆಪ್ತ ಸ್ನೇಹಿತ ದಾದಾ ಜೊತೆಗಿನ ಉತ್ತಮ ಸಂಬಂಧ ಹಾಳಾಯಿತು. ಜೊತೆಗೆ ಸೌರವ್ ಚಾಪೆಲ್ ಕಿರಿಕ್ ಮಧ್ಯೆ ಸಿಕ್ಕಿಕೊಂಡ ಜಾಮಿ ಹಣ್ಣುಗಾಯಿ ನೀರ್ಗಾಯಿ ಆಗಿ ಹೋದ್ರು. ಚಾಪೆಲ್ರ ಏಕಾಧಿಪತ್ಯದಿಂದ ತಂಡ ಒಡೆದ ಮನೆಯಾಗಿತ್ತು. ಹೀಗಾಗಿ ರಾಹುಲ್ ನಾಯಕತ್ವದ ಭಾರತ ತಂಡ 2007ರ ವಿಶ್ವಕಪ್ ಲೀಗ್ನಿಂದ ಹೊರಬಿತ್ತು. ಪಾಪ, ದ್ರಾವಿಡ್ ಕಣ್ಣೀರಿಟ್ಟುಕೊಂಡು ತವರಿಗೆ ವಾಪಸ್ಸಾದ್ರು. ಆನಂತರದ ದಿನಗಳಲ್ಲಿ ಸಹ ಆಟಗಾರರು ದ್ರಾವಿಡ್ಗೆ ಸರಿಯಾಗಿ ಸಾಥ್ ನೀಡಲಿಲ್ಲ. ಇದರಿಂದ ಬೇಸತ್ತ ಜಾಮಿ ಯಾರಿಗೂ ಹೇಳದೆ ಕೇಳದೆ ನಾಯಕತ್ವವನ್ನ ತ್ಯಜಿಸಿಬಿಟ್ರು. ಅಲ್ಲಿಂದ ರಾಹುಲ್ಗೆ ಮತ್ತೆ ಕಷ್ಟಕಾಲ ಶುರುವಾಯಿತು. ಎರಡು 2007ರಲ್ಲಿ ಒನ್ ಡೇ ಟೀಮ್ನಿಂದ ಮತ್ತೆ ಕೊಕ್ಕೊಡಲಾಯಿತು. ಆನಂತರ 2009ರಲ್ಲಿ ಶ್ರೀಲಂಕಾ ಸರಣಿ ಹಾಗೂ ಚಾಂಪಿಯನ್ಸ್ ಟ್ರೋಫಿಗೆ ಮತ್ತೆ ಆಯ್ಕೆ ಮಾಡಿ ಮತ್ತೊಮ್ಮೆ ಡ್ರಾಪ್ ಮಾಡಲಾಯಿತು. ಕಳೆದ ವರ್ಷ ಮತ್ತೆ ಒನ್ ಡೇ ಟೀಮ್ಗೆ ಬುಲಾವ್ ನೀಡಲಾಯಿತು. ಆಗ್ಲೇ ಏಕದಿನ ಮಾದರಿ ಬಗ್ಗೆ ಆಸಕ್ತಿ ಕಳೆದುಕೊಂಡಿದ್ದ ರಾಹುಲ್ ಇಂಗ್ಲೆಂಡ್ ವಿರುದ್ಧ ಸರಣಿಯಾಡಿ ಏಕದಿನ ಕ್ರಿಕೆಟ್ಗೆ ಟಾಟಾ ಹೇಳಿಬಿಟ್ರು. ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೇವರ ಗೆಣೆಕಾರ, ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ ಸರದಾರ. ನಮ್ಮ ಕರ್ನಾಟಕದ ಯಾವುದೇ ದಂಡಕತೆ ಅನಿಲ್ ಕುಂಬ್ಳೆ ಅವರಾಗ್ಬೋದು, ರಾಹುಲ್ ದ್ರಾವಿಡ್ ಅವರಾಗ್ಬೋದು, ಎಲ್ಲೋ ಒಂದು ಕಡೆ ನೋವಾಗುತ್ತೆ. ಇನ್ನೊಂದು ಸರಣಿ ಆಡಿ ಸರಣಿ ಮಧ್ಯೆ ರಿಟೈರ್ ಆಗಿದ್ರೆ ತುಂಬ ಚೆನ್ನಾಗಿರ್ತದೆ ಅನಿಸುತ್ತೆ.
ತುಂಬ ನೋವಿನ ಸಂಗತಿ ಇದು ಕೂಡ. ಈಗ ಆಟಗಾರ ಬಂದಾಗ ಎಲೆ ಮರೆ ಕಾಯಿ ಥರ ಆಗ್ಬಿಟ್ರು ಅವರು. 2011ರಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಗರಿಷ್ಠ ರನ್ ಸರದಾರ. ಆದರೆ ಈ ವರ್ಷ ಕಾಂಗರೂ ನಾಡಲ್ಲಿ ಅವರಿಗೆ ಅದೃಷ್ಟ ಕೈಕೊಟ್ಟಿತು. ರನ್ ಗಳಿಸಲು ಪರದಾಡಿ ಪದೇ ಪದೇ ಬೌಲ್ಡ್ ಆದರು. ಇದು ಟೀಕಾಕಾರರ ಬಾಯಿಗೆ ಆಹಾರವಾಯಿತು. ಕಳೆದ ವರ್ಷ ಅಷ್ಟೊಂದು ರನ್ ಬಾರಿಸಿದ್ರೂ ರಿಟೈರ್ಡ್ ಆಗುವಂತೆ ಒತ್ತಡ ಬಂದವು. ತ್ರಿಮೂರ್ತಿಗಳಲ್ಲಿ ಕೊನೆಗೆ ಬಲಿಯಾಗಿದ್ದು ದ್ರಾವಿಡ್. ಬಿಸಿಸಿಐ ಒತ್ತಡ ಹೇರಿ ಅವರನ್ನ ನಿವೃತ್ತಿ ಘೋಷಿಸುವಂತೆ ಮಾಡಿತು. ಓವರಾಲ್ ನಮ್ಮ ಕರ್ನಾಟಕ ಕ್ರಿಕೆಟ್ ಬೆಳೆಯೋಕ್ಕೆ, ನಮ್ಮ ಇಂಡಿಯನ್ ಕ್ರಿಕೆಟ್ನ ಮೇಲೆ ಎತ್ತಿಡಿಯೋಕ್ಕೆ, ನಮ್ಮ ಇಡೀ ಸ್ಟೇಟ್ದು ಒಂದು ಹೆಸರನ್ನ ತೊಗೊಂಡು ಹೋಗಿರೋದ್ರಲ್ಲಿ ರಾಹುಲ್ ಅಗ್ರಗಣ್ಯರು ತಪ್ಪೇನಲ್ಲ. ನಾವು ಏನೇ ಹೇಳಿದ್ರು ಕೂಡ ರಾಹುಲ್ ಕ್ರೀಸ್ ಹತ್ರ ಇದ್ದಾರೆ ಅಂತಂದರೆ ಒಂದು ಅಶ್ಯೂರೆನ್ಸ್ ಇರ್ತಾಯಿತ್ತು, ಆಡ್ತಾರಪ್ಪ ಇವರು ಮುಂದೆ ತೊಗೊಂಡು ಹೋಗ್ತಾರೆ ಅಂತ. ಬಟ್ ಆ ಅಶ್ಯೂರೆನ್ಸ್ ಕೊಡುವಂಥ ಪ್ಲೇಯರ್ ಇನ್ನೂ ಬಂದಿಲ್ಲ. ಅದು ಯಾವಾಗ ಬರ್ತಾರೋ ಆವಾಗ ನಮ್ದು ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅನಿಸುತ್ತೆ. ಅನಿಲ್ ಕುಂಬ್ಳೆ ಮತ್ತು ಸೌರವ್ ಗಂಗೂಲಿ ಟೆಸ್ಟ್ ಸರಣಿ ಆಡಿ ಮೈದಾನದಲ್ಲಿ ಸಂಭ್ರಮ ಆಚರಿಸಿಕೊಂಡು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಟಾಟಾ ಹೇಳಿಬಿಟ್ರು. ಆದರೆ ದ್ರಾವಿಡ್ಗೆ ಈ ಅವಕಾಶವನ್ನೇ ಮಾಡಿಕೊಡಲಿಲ್ಲ ಬಿಸಿಸಿಐ. ಕನಿಷ್ಠ ಮುಂಬರುವ ನ್ಯೂಜಿಲೆಂಡ್ ಸರಣಿಯಾಡಿ ರಿಟೈರ್ಡ್ ಆಗೋದಕ್ಕೂ ಆಸ್ಪದ ನೀಡಲಿಲ್ಲ. ಬಲವಂತವಾಗಿ ನಿವೃತ್ತಿ ಘೋಷಿಸುವಂತೆ ಮಾಡಿತು. 1996ರಲ್ಲಿ ಚೊಚ್ಚಲ ಟೆಸ್ಟ್ನಲ್ಲಿ 95 ರನ್ಗೆ ಔಟ್ ಆಗಿ ಶತಕದಿಂದ ವಂಚಿತರಾಗಿ ಭಾರೀ ನಿರಾಸೆ ಅನುಭವಿಸಿದ್ರು. ಈಗ ವೃತ್ತಿ ಜೀವನದ ಕೊನೆಯ ಟೆಸ್ಟ್ನಲ್ಲೂ ಆಸೀಸ್ ವಿರುದ್ಧ ವಿಫಲರಾದರು. ಜೊತೆಗೆ ಸಂಭ್ರಮ ಆಚರಿಸಿಕೊಳ್ಳದೆ ನಿವೃತ್ತಿ ಹೊಂದಿದ್ರು. ಭಾರತಕ್ಕೆ ಏಕಾಂಗಿಯಾಗಿ ಅದೆಷ್ಟೋ ಟೆಸ್ಟ್ ಹಾಗೂ ಏಕದಿನ ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟ ವೀರನಿಗೆ ಎಂತಹ ವಿದಾಯ. ಇಂತಹ ಸ್ಥಿತಿ ವಿರೋಧಿಗಳಿಗೂ ಬರಬಾರದು. ಹ್ಯಾಟ್ಸ್ ಆಫ್ ರಾಹುಲ್ ದ್ರಾವಿಡ್. चलते चलते मेरे ये गीत याद रखना, कभी अलविदा ना कहना, कभी अलविदा ना कहना. चलते चलते मेरे ये गीत याद रखना, कभी अलविदा ना कहना, कभी अलविदा ना कहना. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ರಾಹುಲ್ ಎಂತೆಂಥ ಅವಮಾನಗಳನ್ನ ಎದುರಿಸಿದ್ರು ಅನ್ನೋದನ್ನ ನೋಡಿದ್ರಿ. ಅವರ ವೈಯಕ್ತಿಕ ಜೀವನ ಹಾಗೂ ವ್ಯಕ್ತಿತ್ವದ ಬಗ್ಗೆ ಹೇಳ್ತೀವಿ ಇನ್ನೊಂದು ಬ್ರೇಕ್ನ ನಂತರ.